ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ನಂಜನಗೂಡು ಇವರ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಸಮಾರಂಭ ತಾಲೂಕಾ ಆಡಳಿತ ಭವನ ಆವರಣದಲ್ಲಿ ನಡೆಯಿತು. ಸಮಾರಂಭದಲ್ಲಿ ಮೊದಲಿಗೆ ರಾಷ್ಟ್ರಧ್ವಜ ಹಾಗೂ ಕನ್ನಡದ ಧ್ವಜವನ್ನು ಆರಿಸಲಾಯಿತು ಹಾಗೂ ತಾಯಿ ಭುವನೇಶ್ವರಿ ದೇವಿಗೆ ಪುಷ್ಪ ನಮನ ಅರ್ಪಿಸಲಾಯಿತು. ನಂತರ ಸಮಾರಂಭವನ್ನು ಜನಪ್ರಿಯ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಉದ್ದೇಶಿಸಿ ಮಾತನಾಡಿ, ಕನ್ನಡ ನಾಡು ನುಡಿಯನ್ನು ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಕನ್ನಡ ನಾಡಿನ ಸೊಬಗನ್ನು ವರ್ಣಿಸಲು ಪದಗಳು ಸಾಲುತ್ತಿಲ್ಲ. ಇದು ರಾಜ ಮಹಾರಾಜರ ತವರೂರಾಗಿದ್ದು, ಕನ್ನಡ ಭಾಷೆಯನ್ನು ಉಳಿಸೋಣ, ಕರ್ನಾಟಕವನ್ನು ಬೆಳೆಸಿ ಕಾಪಾಡೋಣ ಎಂದರು. ಬೆಂಗಳೂರಿನಲ್ಲಿ ಕನ್ನಡ ಭಾಷೆಯ ಮಹತ್ವ ಕಡಿಮೆಯಾಗುತ್ತಿದೆ. ಭಾಷೆಯನ್ನು ಮಾತನಾಡುವವರು ಕಡಿಮೆಯಾಗುತ್ತಿದ್ದಾರೆ. ಆದ್ದರಿಂದ ನಾವು ನೀವೆಲ್ಲರೂ ಪಣತೊಟ್ಟು ಕನ್ನಡ ಭಾಷೆಯನ್ನು, ಕರ್ನಾಟಕ ರಾಜ್ಯವನ್ನು ಕಾಪಾಡಬೇಕೆಂದರು. ತಾಯಿ ಭಾಷೆಯನ್ನು ಎಂದು ಮರೆಯಬಾರದು. ಎಲ್ಲ ಭಾಷೆಗಳಿಗಿಂತ ನಮ್ಮ ಕನ್ನಡ ಭಾಷೆ ಹೆಚ್ಚು ಮಹತ್ವಪೂರ್ಣ ಪಡೆದಿದೆ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಕಚೇರಿಯಲ್ಲಿ ಕನ್ನಡ ಭಾಷೆಯೊಂದಿಗೆ ವ್ಯವಹಾರ ಮಾಡುವುದು ಸಾರ್ವಜನಿಕರೊಂದಿಗೆ ತುಂಬ ಅನುಕೂಲಕರವಾಗಿದೆ. ಹಾಗಾಗಿ ನಾನು ಸೂಚನೆಯನ್ನು ನೀಡಿದ್ದೇನೆ. ಅದನ್ನು ಪಾಲಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದರು. ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು, ಸಮಾಜದ ವಿವಿಧ ರಂಗಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಸಾಧಕರನ್ನು ಗೌರವಿಸಲಾಯಿತು. ಮಾಜಿ ಶಾಸಕರಾದ ಕೇಶವಮೂರ್ತಿ, ನಗರಸಭೆಯ ಅಧ್ಯಕ್ಷರಾದ ಶ್ರೀಕಂಠ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹೇಶ್, ಪೊಲೀಸ್ ಉಪವಿಭಾಗಾಧಿಕಾರಿ ರಘು, ರಾಜ್ಯ ಪ್ರಶಸ್ತಿ ವಿಜೇತರಾದ ನಾಗಣ್ಣ ಮುಂತಾದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಾತನಾಡ್ತಾರೆ. ಉತ್ತರ ಕನ್ನಡಕ್ಕೆ ಹೋದರೆ ಅವ್ರದೇ ಆದ ರೀತಿ ಕನ್ನಡವನ್ನು ಮಾತನಾಡುವಂಥ ಪದ್ಧತಿ. ವಿಭಿನ್ನತೆ ಇರುವಂಥ ಒಂದು ರಾಜ್ಯ, ವಿಭಿನ್ನತೆ ಇರುವಂಥ ಒಂದು ಭಾಷೆ. ಆದರೂ ಕೂಡ ನಾವೆಲ್ಲರೂ ಕೂಡ ಒಗ್ಗೂಡಿ ರಾಜ್ಯೋತ್ಸವವನ್ನು ಎಲ್ಲ ಸೇರಿ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಭಾಷೆಯಲ್ಲಿ ಮಾತನಾಡುವಂಥ ರೀತಿಯಲ್ಲಿ ವಿಭಿನ್ನತೆ ಇದ್ರೂ ಕೂಡ ಇವತ್ತು ಕನ್ನಡ ಭಾಷೆ ನಮ್ಮೆಲ್ಲರೂ ಕೂಡ ಒಗ್ಗೂಡಿಸಿ ಈ ರಾಜ್ಯದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಈ ಸಮಾರಂಭದಲ್ಲಿ ಆಚರಣೆಯನ್ನು ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಮುಂದೆ ಇವತ್ತು ಮಾತನಾಡಿದ್ದಾರೆ. ಇವತ್ತು ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ ನಮ್ಮ ಹೋರಾಟ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಈ ಹಿಂದೆ ಕೆಲವು 10 ವರ್ಷದ ಹಿಂದೆ ನಾವು ನಮ್ಮ ಭಾಗಗಳಲ್ಲಿ ಮೈಸೂರಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ವಿವಿಧ ನಮ್ಮ ರಾಜ್ಯದ ಭಾಗಗಳಲ್ಲಾಗಿರ್ಬೋದು, ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಎಲ್ಲೂ ಕೇಳಿಸ್ತಾ ಇರಲಿಲ್ಲ, ತುಂಬ ಕಡಿಮೆ. ಈಗ ಬೆಳಗಿನ ಜಾವ ಮೈಸೂರಿನಲ್ಲಿ ಕುಕ್ಕರಳ್ಳಿ ಕಡೆಗೆ ವಾಕಿಂಗ್ ಹೋದರೆ ಸಾಕು, ನಿಮಗೆ ಕನ್ನಡ ಜೊತೆಗೆ ತಮಿಳು, ತೆಲುಗು, ಹಿಂದಿ, ಮರಾಠಿ ಎಲ್ಲ ಭಾಷೆಗಳು ಕೂಡ ಈಗ ಕೇಳೋಕ್ಕೆ ಸಿಗ್ತಿದೆ. ನಮ್ಮ ಮುಂದೆ ಒಂದು ದೊಡ್ಡ ಜವಾಬ್ದಾರಿ. ಭಾಷೆಯನ್ನು